ಈ ಕತೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಫ್ರೆಂಡು. ಮೊಸಳೆ ಮಾಂಸವನ್ನ ಹೆಚ್ಚಾಗಿ ತಿನ್ನುತ್ತೆ. ಅದಕ್ಕೆ ಅದರ ಹಲ್ಲುಗಳ ಸಂದಿಯಲ್ಲಿ ಮಾಂಸ ಸಿಕ್ಕಾಕೊಳ್ಳುತ್ತೆ. ಮೊಸಳೆ ತನ್ನಷ್ಟಕ್ಕೆ ತಾನೇ ಆ ಮಾಂಸವನ್ನ ಶುಭ್ರ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮಾಂಸ ಹೆಚ್ಚಿನ ಸಮಯ ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡ್ರೆ ಅದ್ರ ಹಲ್ಲಿಗೆ ಆದಷ್ಟು ಬೇಗ ಹುಳ ಬಿದ್ದು ಹಲ್ಲುಗಳೆಲ್ಲ ಉದುರಿ ಹೋಗುತ್ತೆ. ಪರಿಣಾಮವಾಗಿ ಸೋಂಕು ಹಬ್ಬಿ ಮೊಸಳೆ ಬೇಗ ಸತ್ತು ಹೋಗುತ್ತೆ. ಅದಕ್ಕೆ ಅಂತಾನೆ ದಿನದಲ್ಲಿ ಸ್ವಲ್ಪ ನಿಮಿಷಗಳ ಕಾಲ ಮೊಸಳೆ ಬಾಯನ್ನ ಪೂರ್ತಿಯಾಗಿ ತೆಗೆದು ಮಲ್ಕೊಳ್ಳುತ್ತೆ. ಅಲ್ಲೇ ಹತ್ತಿರ ಇರೋ ಪಕ್ಷಿಗಳೆಲ್ಲ ಅದ್ರ ಬಾಯೊಳಗೆ ಹೋಗಿ ಹಲ್ಲಿನ ಸಂದಿಯಲ್ಲಿ ಸಿಲುಕಿರುವ ಮಾಂಸವನ್ನ ಹೆಕ್ಕಿ ಹೆಕ್ಕಿ ತಿನ್ನತ್ತೆ. ಅದರಲ್ಲಿನ ಒಂದು ಪಕ್ಷಿ ಹಾರ್ಕೊಂಡ್ ಬಂದು ಜಿಂಕೆಗೆ ಹೇಳ್ತಾ ಇದೆ, ಹೇ ಜಿಂಕೆ, ನಿನಗ್ ಗೊತ್ತಾ ಮೊಸಳೆ ಎಷ್ಟು ಒಳ್ಳೇದು ಅಂತ, ಪ್ರತಿದಿನ ನಮ್ಗೆ ಆಹಾರ ಕೊಡ್ತಿದೆ ಅಂತ. ಅದಕ್ಕೆ ಜಿಂಕೆ ಹೇಳುತ್ತೆ, ಮೊನ್ನೆ ಅಷ್ಟೇ ನನ್ ಮಗುನ ಸಾಯಿಸ್ಬಿಡ್ತು, ನನ್ ಕಣ್ ಮುಂದನೆ ನನ್ ಮಗುನ ತಿಂದು ಹಾಕ್ಬಿಡ್ತು, ಅದನ್ನ ಒಳ್ಳೇದು ಅಂತಿದೆಯಲ್ಲ. ಆ ಪಕ್ಷಿ ವಾದ ಮಾಡುತ್ತೆ, ನೀನ್ ಹೇಳ್ತಿರೋದೆಲ್ಲ ಸುಳ್ಳು, ನಾನ್ ಹೋಗಿ ಅದ್ರ ಬಾಯಲ್ಲೇ ಕೂತ್ಕೋತಿದ್ದೀನಿ, ನನ್ನೇನು ಮಾಡ್ತಿಲ್ಲ, ಆಹಾರ ಕೊಡ್ತಿದೆ, ಅದ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಅಂತ ಹೇಳ್ತಿದೆ. ಸಾಮಾನ್ಯವಾಗಿ ಜೀವನದಲ್ಲೂ ಮೊಸಳೆ ಅಂತ ಮನುಷ್ಯರು ಇರ್ತಾರೆ ಫ್ರೆಂಡು. ಅವರ ಸ್ವಂತ ಲಾಭಕ್ಕಾಗಿ ಸ್ವಲ್ಪ ಜನಕ್ಕೆ ಸಹಾಯ ಮಾಡ್ತಿರ್ತಾರೆ ಅಷ್ಟೇ. ಯಾರಾದ್ರೂ ಜಿಂಕೆಗಳಂತವ್ರು ಬಂದು ಕಷ್ಟ ಹೇಳ್ಕೊಂಡಾಗ ನಂಬೋದು ನಂಬದೇ ಇರೋದು ಬೇರೆ ವಿಷಯ. ಕನಿಷ್ಠ ಪಕ್ಷ ಕೇಳಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಬ್ರಿಗೆ ಒಳ್ಳೆಯವರಾಗಿರೋರು ಬೇರೆಯವ್ರ ಬಳಿ ಕೆಟ್ಟದಾಗಿ ಪ್ರವರ್ತಿಸಬಹುದು ಅನ್ನೋ ಸತ್ಯ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ.